ನಮಸ್ಕಾರ. ನಮ್ಮ ದೊಡ್ಡವರು ಏನು ಹೇಳ್ತಾರೆ ಹೇಳಿ, ಮದುವೆಲಿ ಏನಾದ್ರೂ ಒಂದು ಸ್ವಲ್ಪ ಇರ್ಸು ಮುರ್ಸು ಆದರೆ ಕಷ್ಟ ಬಂದರೆ ಮದುವೆಲಿ ಹೆಣ್ಮಕ್ಳಿಗೆ ನಾನು ಫಸ್ಟ್ ಅಡ್ವೈಸ್ ಮಾಡಿದ್ದೀನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಮ್ಮ ಅಂತ. ಆದರೆ ಎಷ್ಟು ತನಕ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ನೋಡಿ, ಇವತ್ತು ನಮ್ಮ ಸಮಾಜ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಯಾರಿಗಾದರೂ ಲೇಟಾಗಿ ಮದುವೆ ಆದರೆ, ಲೇಟಾಗಿ ಮಕ್ಕಳಾದರೆ ಎಲ್ಲೋ ಅವರು ಸ್ವಲ್ಪ ಕೀಳು ಅಂತ ನೋಡ್ತೀವಿ. ಯಾರಿಗಾದರೂ ಡಿವೋರ್ಸ್ ಆಗಿಬಿಟ್ರೆ, ಅಬ್ಬಾ ಎಂಥ ಮಹಾ ಪಾಪನಪ್ಪ, ಯಾಕೋ ಅವಳ ಕ್ಯಾರೆಕ್ಟರ್ ಸರಿಗಿಲ್ವಾ, ಅಥವಾ ಅವನಿಗೆ ಸಂಬಳ ಕಡಿಮೆನಾ, ಅಥವಾ ಅವನಿಗೆ ಅಥವಾ ಆಕೆಗೆ ಎಲ್ಲಾದ್ರೂ ಬೇರೆ ಕಡೆ ಇನ್ನೊಂದು ಸಂಬಂಧ ಇತ್ತಾ, ಹೀಗೆ ಊಹಾಪೋಹಗಳನ್ನು ಹರಡ್ತಾ ಇರ್ತೀವಿ. ಯಾರು ಮದುವೆ ಆಗೋದು ಡೈವರ್ಸ್ ಮಾಡಲಿಕ್ಕಲ್ಲ. ಆದರೆ ಯಾಕೆ ನಮ್ಮ ಸಮಾಜ ಹೀಗೆ? ಫಸ್ಟ್ ನಾವು ಹೆಣ್ಮಕ್ಳಿಗೆ ಏನು ಅಡ್ವೈಸ್ ಮಾಡ್ತೀವಿ, ಒಂದು ಸ್ವಲ್ಪ ಮದುವೆಯಲ್ಲಿ ಇರ್ಸು ಮುರ್ಸಾದರೆ ಅಡ್ಜಸ್ಟ್ ಮಾಡ್ಕೊಳ್ಳಮ್ಮ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತ. ಎಷ್ಟೋ ಸತಿ ಎಷ್ಟು ಮಟ್ಟಿಗೆ ಹೆಣ್ಮಕ್ಳು ಮನಸ್ಸು ನೋವಾಗಿರುತ್ತೆ ಅಂತ ಹೇಳಿದ್ರೆ, ಹಬ್ಬ ನನಗೆ ಈ ಜೀವನನೇ ಬೇಡಪ್ಪ, ಈ ನನ್ನ ಪ್ರಾಣನೇ ಕಳ್ಕೊಂಬಿಡೋಣ ಅನ್ನೋ ಮಟ್ಟಿಗೆ ನಿರ್ಧಾರವನ್ನು ಕೂಡ ತಗೋತಾರೆ. ಆದರೆ ನಮ್ಮ ಸಮಾಜ ಯಾಕೆ ಇಷ್ಟು ನಿಷ್ಕೃಷ್ಟವಾಗಿ ಕಾಣುತ್ತೆ? ಒಂದು ಹೆಣ್ಮಗು ಮದುವೆ ಆಗಬೇಕು ಅಂತ ಹೇಳಿದರೆ ಅವಳ ಬಾಲ್ಯದಿಂದ ಕನಸನ್ನು ಕಂಡಿರ್ತಾಳೆ. ಅಂಥ ಒಂದು ಹೆಣ್ಮಗು ಒಂದು ಮನೆಗೆ ಹೋದಾಗ ತನ್ನ ಕೆರಿಯರ್, ತನ್ನ ಹುಟ್ಟಿ ಬೆಳೆದಿರ್ತಕ್ಕಂಥ ಮನೆ, ಆಕೆಯ ಫ್ರೆಂಡ್ಸು ಎಲ್ಲರನ್ನು ಬಿಟ್ಟು ಗಂಡ ಎಂಬ ಓರ್ವ ವ್ಯಕ್ತಿ ಮೇಲೆ ಎಲ್ಲ ಆಸೆಯನ್ನು ಇಟ್ಕೊಂಡು ಹೋಗಿರ್ತಾಳೆ. ನೋಡಿ, ಒಂದು ಯಾವ್ದಾದ್ರು ಒಂದು ಹೊಸ ಜಾಗಕ್ಕೆ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಒಂದು 2-3 ದಿನ ನಮ್ಗೆ ಅಡ್ಜಸ್ಟ್ ಆಗಲಿಕ್ಕಾಗಲ್ಲ. ಎಲ್ಲೋ ಒಂದು ವೆಕೇಷನ್ ಹೋದರೂ ಕೂಡ ಸ್ವಲ್ಪ ಊಟ ವ್ಯತ್ಯಾಸ ಆದರೆ ಅಥವಾ ಜನ ವ್ಯತ್ಯಾಸ ಆದರೆ ಯಾವಾಗ ಮನೆಗೆ ಬರ್ತೀವಪ್ಪ ಅಂತ ಅನಿಸ್ತಾ ಇರುತ್ತೆ. ಆದರೆ ಆ ಹೆಣ್ಣು ಎಲ್ಲರನ್ನು ತ್ಯಜಿಸಿ, ತಾನು ಹುಟ್ಟಿದ ಮನೆ, ಹುಟ್ಟಿದ ಊರು ಎಲ್ಲವನ್ನು ತ್ಯಜಿಸಿ ತನ್ನ ಗಂಡನ ಮನೆಗೆ ಹೋಗ್ತಾಳೆ. ಆದರೆ ಪಾಪ ಅವಳಿಗೆ ಅಲ್ಲಿ ಅವಳನ್ನು ಔಟ್ಸೈಡರ್ ಆಗೇ ನೋಡ್ತಾ ಹೋಗ್ತಾರೆ. ಅವಳು ನಮ್ಮಲ್ಲಿ ಒಬ್ಬಳು ಅಂತ ಇನ್ನೂ ಆ ಅಡ್ಜಸ್ಟ್ಮೆಂಟ್ ಮನೋಭಾವನೆಗೆ ಬರಲಿಕ್ಕೆ ತುಂಬ ವರ್ಷಗಳಾಗುತ್ತೆ. ಅದ್ರ ಮೇಲೆ ಅವಳಿಗೆಲ್ಲೋ ಒಂದು ಸ್ವಲ್ಪ ಮಕ್ಕಳಾಗದೇ ಇದ್ದರೆ ಅಥವಾ ಎಲ್ಲೋ ಒಂದು ಕಡೆ ಒಂದು ಭಾರ ಇದ್ದರೆ ಅವಳೆಲ್ಲೋ ಸರಿಗಿಲ್ಲ, ಅವಳ ಬಗ್ಗೆ ಇಲ್ದಿರ್ತಕ್ಕಂತಹ ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು, ಇದೆಲ್ಲವೂ ಬರ್ತಾ ಹೋಗುತ್ತೆ. ಆದರೆ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಒಂದು ಹೆಣ್ಮಗು ಹುಟ್ಟಿತು ಅಂತಂದರೆ, ಇವತ್ತು 21ನೇ ಶತಮಾನದಲ್ಲಿದ್ದೀವಿ, ಆದರೂ ಕೂಡ ಒಂದು ಹೆಣ್ಮಗು ಹುಟ್ಟಿತು ಅಂತ ಹೇಳಿದರೆ ಅದನ್ನು ಚೆನ್ನಾಗಿ ಅವಳು ಇಷ್ಟೇ ದಪ್ಪ ಇರಬೇಕು, ಇಷ್ಟೇ ಬಣ್ಣದಲ್ಲಿರಬೇಕು, ನಾಳೆ ಅವಳು ಮುಂದೆ ಮದುವೆ ಆಗಿ ಹೋಗಬೇಕು. ನಮ್ಮ ಎಲ್ಲ ಸೇವಿಂಗ್ಸನ್ನು ನಮ್ಮ ಹೆಣ್ಮಕ್ಳಿಗೆ ಮದುವೆ ಮೇಲೆ ಖರ್ಚು ಮಾಡಿಬಿಡ್ತೀವಿ. ಆದರೆ ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ಹೆಣ್ಮಕ್ಳಿಗೆ ಯಾವಾಗಲೂ ಬರೀ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋದಲ್ಲ. ಗಂಡು ಮಕ್ಳಿಗೂ ಮದುವೆ ಅಂದರೆ ಬರೀ ಅಡ್ಜಸ್ಟ್ಮೆಂಟ್ ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಕೂಡ ಹೌದು. ಯಾವತ್ತೂ ತಿಳ್ಕೊಳ್ಳಿ, ಒಂದು ಮದುವೆ ಒಂದು ಬುನಾದಿ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದರೆ ಕಮ್ಯುನಿಕೇಷನ್, ಅಂಡರ್ಸ್ಟ್ಯಾಂಡಿಂಗ್, ಪ್ರೀತಿ ಮೋಸ್ಟ್ ಇಂಪಾರ್ಟೆಂಟ್. ಏನಪ್ಪ ಅಂತ ಹೇಳಿದರೆ ರೆಸ್ಪೆಕ್ಟ್. ಯಾವಾಗ ಗೌರವ ಇರಲ್ವೋ ಆ ಸಂಬಂಧಕ್ಕೆ ಯಾವ ರೀತಿ ಅರ್ಥವೂ ಇರಲ್ಲ. ಹಾಗೆ ಒಂದು ಹೆಣ್ಣಿಗೆ ತುಂಬ ಮುಖ್ಯವಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಸೆಲ್ಫ್ ರೆಸ್ಪೆಕ್ಟ್, ಆಕೆಯ ಘನತೆ. ಅದನ್ನು ಕಾಪಾಡಬೇಕಾಗಿರೋದು ಗಂಡನ ಜವಾಬ್ದಾರಿ. ನೋಡಿ, ಮದುವೆ ಅಂತ ಹೇಳಿದರೆ ನಾವೇನು ಅನ್ಕೋತೀವಿ, ನಮ್ಮ ಫ್ಯಾಮಿಲಿ ಅವರ ಫ್ಯಾಮಿಲಿ ಜೊತೆಗೆ ಅಂತ. ತಪ್ಪು. ಒಂದು ಗಂಡ ಹೆಂಡತಿ ತುಂಬ ಅನ್ಯೋನ್ಯವಾಗಿರಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಅವರಿಗೆ ತುಂಬ ಪ್ರೈವಸಿ ಬೇಕು. ಪ್ರೈವಸಿ ಅಂತ ಹೇಳಿದ್ರೆ ಬರೀ ಫಿಸಿಕಲ್ ಕಾಂಟ್ಯಾಕ್ಟಿಗಲ್ಲ. ನೋಡಿ, ನಾನು ಮದುವೆ ಆಗಿದ್ದೀನಿ ಅಂತ ಹೇಳಿದರೆ ನನ್ನ 30 ವರ್ಷದ ಪರ್ಸ್ನಾಲಿಟಿ, ನನ್ನ ಗಂಡ ಮದುವೆ ಆಗಿದ್ದಾನೆ ಅಂತ ಹೇಳಿದರೆ ಆತನ 30, 32, 33 ವರ್ಷದ ಪರ್ಸ್ನಾಲಿಟಿ, ಇಬ್ಬರು ಒಟ್ಟಿಗೆ ಇರಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಅದರ ಮಧ್ಯದಲ್ಲಿ ನಾವೇನು ಮಾಡ್ತೀವಿ, ತುಂಬ ಎಮೋಷ್ನಲ್ ಆಗಿ ಹೋಗಿ ಅತ್ತೆ ಮಾವ ಅಥವಾ ಸಂಬಂಧಿಕರು ಹೀಗೆ ಎಲ್ಲರೂ ಕೂಡ ಕೂಡಿ ಇರಬೇಕಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಒಂದು ವ್ಯಕ್ತಿಗೆ ಅಡ್ಜಸ್ಟ್ ಆಗಲಿಕ್ಕೆ ಕಷ್ಟ ಆಗಬೇಕಾದ್ರೆ ಈ ಇಡೀ ಫ್ಯಾಮಿಲಿ ಭಾರವನ್ನು ಆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು ಹೊರಿಸೋಕ್ಕಾಗಲ್ಲ. ಹಾಗಾಗಿ ಮೊದಲನೇದಾಗಿ ಮದುವೆ ಆದ ನಂತರ ಗಂಡ ಹೆಂಡತಿಯಾಗಿ ಅನ್ಯೋನ್ಯವಾಗಿರಬೇಕು ಅಂತ ಹೇಳಿದರೆ, ಯಾಕಂತ ಹೇಳಿದರೆ ಶುರುವಿಗೆ ಫಸ್ಟ್ ಇಂಪ್ರೆಷನ್ ಇಸ್ ಲಾಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಿ. ಶುರುವಿಗೆ ನಾವು ಏನಾಗುತ್ತೆ ಅಂತ ಹೇಳಿದರೆ, ಮದುವೆ ಆಗಿ ಹೊಸದಾಗಿ ಹೋದಾಗ ಗಂಡ ಹೆಂಡತಿಲಿ ಅವರಿಬ್ಬರು ಒಬ್ರನ್ನೊಬ್ರು ಪರಸ್ಪರ ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಕೊಡಬೇಕಾಗತ್ತೆ. ನಾವು ಯಾವುದೋ ಒಂದು ಎಮೋಷ್ನಲ್ ಸಿಸ್ಟಮಲ್ಲಿ ಇಟ್ಕೊಂಡು ನನ್ನಮ್ಮ, ನನ್ನಪ್ಪ, ನನ್ನ ಅಕ್ಕ, ನನ್ನ ತಂಗಿ ಅಂತ ಹೀಗೆ ಎಲ್ಲರನ್ನೂ ಕೂಡಿಸ್ಕೊಂಡಿರ್ಬೇಕು ಅಂತ ಹೇಳಿದರೆ ಆ ಬರ್ತಕ್ಕಂಥ ಹೊಸ ವ್ಯಕ್ತಿಗೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕಾಗಲ್ಲ. ಹೇಗೆ ನಮಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಡಿಗ್ರಿ ಅಂತ ಇರುತ್ತೋ ಮದುವೆಯಲ್ಲೂ ಕೂಡ ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಡಿಗ್ರೀಸ್ ಇರುತ್ತೆ. ಸೊ ಒಂದಿಬ್ಬರು ಗಂಡ ಹೆಂಡತಿ ತುಂಬ ಸ್ಟ್ರಾಂಗ್ ಬಾಂಡಿಂಗ್ ಆಗಬೇಕು ಅಂತ ಹೇಳಿದರೆ ಅವರಿಬ್ಬರು ಮಾತ್ರ ಇದ್ದರೆ ಮಾತ್ರ ಅದು ಸಾಧ್ಯ. ಯಾಕಂತ ಹೇಳಿದ್ರೆ ಯಾವಾಗಲೂ ನಮಗೂ ಒಂದು ಆಸೆ ಇರುತ್ತೆ, ನಾನು ಬರ್ತಕ್ಕಂತಹ ಸೊಸೆ ಹೇಗಿರ್ತಾಳೆ, ನಾನು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅಥವಾ ನನ್ನ ಅಳಿಯ ಹೇಗಿರ್ತಾನೆ ಅನ್ನೋದೆಲ್ಲವೂ ಆಸೆ ಇದ್ದೇ ಇರುತ್ತೆ. ಆದರೆ ಅವರಿಬ್ಬರ ಮಧ್ಯೆ ಬಾಂಡಿಂಗ್ ಬೆಳೆದೇ ಇದ್ದಾಗ ನಾವು ಎಲ್ಲೋ ಒಂದು ಕಡೆ ಆ 30 ವರ್ಷ ಆಗಿರ್ಬೋದು ಅಥವಾ ನಮ್ಮ ಮಕ್ಕಳು ಎಷ್ಟೇ ವರ್ಷ ದೊಡ್ಡವರಾದರೂ ಕೂಡ ನಾವು ಅವರನ್ನು ದೊಡ್ಡವರಾಗಿ ನೋಡಲಿಕ್ಕೆ ಹೋಗಲ್ಲ. ಏನು ಸಣ್ಣ ಮಗು ಏನೋ ಅಂತ ಹೇಳಿ ನಮ್ಮ ಜೊತೆ ನಮ್ಮ ಫ್ಯಾಮಿಲಿಯಲ್ಲೇ ಇಟ್ಕೊಳ್ಳೋಣ, ಅವ್ರಿಗೆ ಅರ್ಥ ಮಾಡಿಸೋಣ ಅಂತ ಹೇಳಿ ಯಾವಾಗ ನಮ್ಮ ಎಮೋಷನ್ಸನ್ನು, ನಮ್ಮ ಆಸೆಗಳನ್ನು, ಅಕ್ರಾಸ್ತೆಗಳನ್ನು ನಮ್ಮ ಮಕ್ಕಳ ಮೇಲೆ ಹೇರ್ತಾ ಹೋಗ್ತೀವೋ ಆ ಭಾರವನ್ನು ಅವರಿಗೆ ನಿಭಾಯಿಸ್ಲಿಕ್ಕಾಗಲ್ಲ. ಹಾಗಾಗಿ
ಒಂದು ಗಂಡ ಹೆಂಡತಿ ಅಂತ ಹೇಳಿ ಒಂದು ಸಂಬಂಧ ಹೇಳಿದೆಯೋ ಅದು ಬರೀ ಎಮೋಷ್ನಲ್ ಅಂಡರ್ಸ್ಟ್ಯಾಂಡಿಂಗ್, ಬರೀ ಫಿಸಿಕಲ್ ಒಂದೇ ಅಲ್ಲ, ಎಮೋಷ್ನಲ್ ಅಂಡರ್ಸ್ಟ್ಯಾಂಡಿಂಗ್, ಕೆಲವು ಸತಿ ಫೈನಾನ್ಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಮತ್ತು ಕೆಲವೊಂದು ಸತಿ ಬಯೋಲಾಜಿಕಲಿ ಎಷ್ಟೋ ಒಂದು ವ್ಯತ್ಯಾಸಗಳಾಗ್ತಾ ಇರುತ್ತೆ. ಸೊ ಹಾಗಾಗಿ ಮದುವೆ ಅಂತ ಹೇಳಿದರೆ ಗಂಡ ಹೆಂಡತಿ ಇಬ್ಬರು ಬಿಸ್ನೆಸ್ ಮಾತ್ರ. ಅದು ಯಾವಾಗ ಈ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೋ ಅಥವಾ ಫ್ಯಾಮಿಲಿ ಅಡ್ಜಸ್ಟ್ಮೆಂಟ್ ಇರುತ್ತೋ, ಗಂಡ ಹೆಂಡತಿ ಮಧ್ಯೆ ಗೊತ್ತಿಲ್ಲದ ಹಾಗೆ ಒಂದು ಭಿನ್ನಾಭಿಪ್ರಾಯ ಹುಡ್ತಾ ಹೋಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ಮದುವೆ ಅಂತ ಹೇಳಿದರೆ ಅಡ್ಜಸ್ಟ್ಮೆಂಟ್ ಅಲ್ಲ, ಮದುವೆ ಅಂತ ಹೇಳಿದರೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.